ಕನ್ನಡದ ಎಲ್ಲಾ ಮಕ್ಕಳಿಗೆ ಹಾಯ್ ಹಲೋ ನಮಸ್ಕಾರ. ನಾನು CRS ಸರ್. ಈ ಕ್ಲಾಸ್ ಅಲ್ಲಿ ಈ ವಿಡಿಯೋದಲ್ಲಿ ನಾವು ಡೈಪೋಲ್ ಅಂದ್ರೆ ಏನು, ಐ ಮೀನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು, ಅಂಡ್ ಆ ಎಲೆಕ್ಟ್ರಿಕ್ ಫ್ಲಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋ ರೀತಿ ಏನು ಅಂತ ನೋಡೋಣ ಬನ್ನಿ. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು ಅಂತ ನಾವು ನೋಡಿದೀವಿ. ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಏರಿಯಾ ಒಂದು ಕೊಟ್ಟಿದ್ದಾರೆ, ಆ ಏರಿಯಾ ಒಳಗಡೆಯಿಂದ ಪಾಸ್ ಆದ್ರೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಆ ಏರಿಯಾ ಇಂದ ಪಾಸ್ ಆಗ್ತಾ ಇದೆಯೋ ಅದನ್ನೇ ಫ್ಲಕ್ಸ್ ಅಂತ ಕರೆಯೋದು. ಈಗ ಏರಿಯಾಗೂ ಇನ್ಮೇಲಿಂದ ಡೈರೆಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಏರಿಯಾವಿನ ಡೈರೆಕ್ಷನ್ ಏನಿರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಏರಿಯಾದು ಫೇಸ್ ಏನಿದೆಯಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಬರಿಬೇಕು. ಆ ಏರಿಯಾವಿನ ಫೇಸಿಗೆ ಪರ್ಪೆಂಡಿಕ್ಯುಲರ್ ಬರಿಬೇಕು. ಆ ಪರ್ಪೆಂಡಿಕ್ಯುಲರ್ ಏನಿದೆ ಅದೇ ಏರಿಯಾ ವೆಕ್ಟರ್. ಈಗ ಒಂದ್ ಕೆಲಸ ಮಾಡೋಣ, ಎಲೆಕ್ಟ್ರಿಕ್ ಫೀಲ್ಡ್ ನ ಮತ್ತೆ ಏರಿಯಾನ ಮಲ್ಟಿಪ್ಲೈ ಮಾಡಬೇಕು, ಅವಾಗ ಫ್ಲಕ್ಸ್ ಬರುತ್ತೆ ಅಂತ ಶುರು ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಈ ಏರಿಯಾನ ಹೀಗೆ ಇಡ್ತೀನಪ್ಪ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಏರಿಯಾ ಒಳಗಡೆಯಿಂದ ಪಾಸ್ ಆಗ್ತಾ ಇದೆ, ಹಾಗಾಗಿ ಫ್ಲಕ್ಸ್ ಇದೆ. ಅದೇ ನಾನು ಆ ಏರಿಯಾನ ಹೀಗೆ ಇಟ್ಬಿಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಹೀಗೆ ಹೋಗ್ತಾ ಇರೋದ್ರಿಂದ ಈ ಕಡೆ ಪಕ್ಕ ಈ ಕಡೆ ಪಕ್ಕದಿಂದ ಹೋಗತ್ತೆಯೇ ಹೊರತು ಒಳಗಡೆಯಿಂದ ಹೋಗಲ್ಲ. ಹಾಗಾಗಿ ಫ್ಲಕ್ಸ್ ಝೀರೋ. ಅಂದ್ರೆ ಫ್ಲಕ್ಸ್ ಏನಿದೆಯಲ್ಲ ಅದು ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಏರಿಯಾ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಏರಿಯಾ ದೊಡ್ಡದಿದ್ದಷ್ಟು ಜಾಸ್ತಿ ಫ್ಲಕ್ಸ್. ಆಂಗಲ್ ಮೇಲೂ ಡಿಪೆಂಡ್ ಆಗ್ತಾ ಇದೆ. ನೀವು ಬೇಕಾದ್ರೆ ನೋಡಿ, ಈ ಆಂಗಲ್ ಎಷ್ಟಾಯ್ತು ಅಂತ ನೀವು ಕೇಳಿದ್ರೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಡೈರೆಕ್ಷನ್ ಅಲ್ಲಿ ಇದೆ, ಏರಿಯಾನು ಅದೇ ಡೈರೆಕ್ಷನ್ ಅಲ್ಲಿ ಇದೆ, ಆಂಗಲ್ ಬಿಟ್ವೀನ್ ದೆಮ್ ಝೀರೋ ಇದೆ. ಅವಾಗ ಫ್ಲಕ್ಸ್ ಮ್ಯಾಕ್ಸಿಮಮ್ ಹೋಗುತ್ತೆ. ಅದೇ ಏರಿಯಾನ ನೀವು ಹೀಗೆ ಇಟ್ಕೊಂಡ್ಬಿಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಆ ಡೈರೆಕ್ಷನ್ ಅಲ್ಲಿ ಇದೆ, ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಅವೆರಡರ ಮಧ್ಯೆ ಇರೋ ಆಂಗಲ್ 90 ಡಿಗ್ರಿ. ಫ್ಲಕ್ಸ್ ಈ ಕಡೆಯಿಂದ ಹೋಗ್ತಿದೆ, ಲೈನ್ಸ್ ಈ ಕಡೆಯಿಂದ ಹೋಗ್ತಿದೆ ಅಥವಾ ಈ ಕಡೆಯಿಂದ ಹೋಗ್ತಿದೆಯೇ ಹೊರತು ಒಳಗಡೆಯಿಂದ ಹೋಗ್ತಾ ಇಲ್ಲ. ಹಾಗಾಗಿ ಫ್ಲಕ್ಸ್ ಝೀರೋ. ಈ ಆಂಗಲ್ ಝೀರೋ ಇದ್ದಾಗ, ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಏರಿಯಾ ವೆಕ್ಟರ್ ಮಧ್ಯೆ ಆಂಗಲ್ ಝೀರೋ ಇದ್ದಾಗ ಫ್ಲಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ, 90 ಡಿಗ್ರಿ ಇದ್ದಾಗ ಫ್ಲಕ್ಸ್ ಝೀರೋ ಇರುತ್ತೆ. ಈ ತರ ವರ್ಕ್ ಆಗೋದು ಯಾವ್ದಕ್ಕಪ್ಪ ಅಂತಂದ್ರೆ ಕಾಸ್ ಫಂಕ್ಷನ್ಗೆ. ಕಾಸ್ ಝೀರೋ ಮ್ಯಾಕ್ಸಿಮಮ್ 1, ಕಾಸ್ 90 ಝೀರೋ ಮಿನಿಮಮ್. ಸೊ ಹಾಗಾಗಿ ಈ ಕೇಸಲ್ಲಿ ಮಿನಿಮಮ್ ಅಂದ್ರೆ 0. ಹೀಗಿರ್ಬೇಕಾದ್ರೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳ ಕೌಂಟ್ ಇನ್ ಅ ಮೆಜರ್ ಏನಿದೆ ಅದನ್ನೇ ಫ್ಲಕ್ಸ್ ಅಂತ ಕರೆಯೋದು. ಅದು ಡೆಫಿನೇಷನ್. ಇಟ್ ಈಸ್ ದ ಮೆಜರ್ ಆಫ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಸ್ಪೆಸಿಫಿಕ್ ಏರಿಯಾ. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿತಾ ಇದೆ ಅಂತ ಅನ್ಕೋಬೇಕು. ಈ ಏರಿಯಾ ಒಳಗಾಸಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಹರಿದು ಹೋಗ್ತಾ ಇದೆಯೋ ಅದನ್ನ ಫ್ಲಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಗೋಯಿಂಗ್ ಫರ್ದರ್, ಅದಕ್ಕೆ ಡಿಸ್ಕ್ರೈಬ್ಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಥ್ರೂ ಅ ಸರ್ಫೇಸ್ ಅನಲಾಗಸ್ ಟು ಫ್ಲೂಯಿಡ್ ಫ್ಲೋ. ಹೇಗೆ ಒಂದು ಲಿಕ್ವಿಡ್ ಹರಿಯುತ್ತೋ, ಹೇಗೆ ಒಂದು ಫ್ಲೂಯಿಡ್ ಹರಿಯುತ್ತೋ, ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳು ಹರಿದು ಹೋಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ಳೋದು ಅಂತ ಹೇಳಿ. ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ನಾನು ಆಗ್ಲೇ ಹೇಳಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ, ಏರಿಯಾನ ಮತ್ತೆ ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ದಮ್ ನ ಮಲ್ಟಿಪ್ಲೈ ಮಾಡಿದ್ರೆ ಬರೋದೇ ಫ್ಲಕ್ಸ್ ಅಂತ ಹೇಳಿ. ಅದನ್ನ ಡಾಟ್ ಪ್ರಾಡಕ್ಟ್ ಆಗಿ ಬರೀಬಹುದು, ಇ ಡಾಟ್ ಎ. ಅಕಸ್ಮಾತ್ ಆ ಏರಿಯಾ ದೊಡ್ಡದಿಲ್ಲ ಸರ್, ಇವಾಗ ನೀವೊಂದು ಶೀಟ್ ತೋರಿಸಿದ್ರಿ, ಅದು ದೊಡ್ಡ ಏರಿಯಾ, ಅಷ್ಟು ದೊಡ್ಡ ಶೀಟ್ ಇಲ್ಲ, ಒಂದು ಪುಟ್ಟ ಏರಿಯಾ ಇದೆ ಅಂದ್ರೆ ಅದನ್ನ ಹೇಗ್ ಅನ್ಕೋಬೇಕು ಅಂತಂದ್ರೆ, ನೀವು ಈ ಪುಟಾಣಿ ಏರಿಯಾ ಬರ್ಕೊಳ್ಳಿ. ಈ ಏರಿಯಾ ಹೀಗಿದೆ ಅಂತ ಅನ್ಕೊಳ್ಳೋಣ. ಏರಿಯಾ ವೆಕ್ಟರ್ ಯಾವ ತರ ಇರುತ್ತೆ, ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈಗ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ, ಅದು ಎಲೆಕ್ಟ್ರಿಕ್ ಫೀಲ್ಡಿನ ವೆಕ್ಟರ್. ಇದಕ್ಕೆ ಇ ಅಂತ ಹೇಳಿ ಬರೆಯೋಣ, ಇದನ್ನ ಡಿ ಎಸ್ ಅಂತ ಹೇಳಿ ಬರೆಯೋಣ. ಇವೆರಡರ ಮಧ್ಯೆ ಇರೋ ಆಂಗಲ್ ತೀಟಾನಪ್ಪ. ಹಾಗಿರ್ಬೇಕಾದ್ರೆ ಈಗ ಟೋಟಲ್ ಫ್ಲಕ್ಸ್ ನ ನಾವು ಡಿ5 ಅಂತ ಬರಿಬೇಕಾಗತ್ತೆ. ಯಾಕೆಂದ್ರೆ ಇದು ದೊಡ್ಡ ಫ್ಲಕ್ಸ್, ಇದು ಪುಟ್ಟ ಫ್ಲಕ್ಸ್, ಪುಟಾಣಿ ಏರಿಯಾ ಅಲ್ವಾ, ಅದರೊಳಗಡೆಯಿಂದ ಹೋಗ್ತಾ ಇರೋದು ಪುಟ್ಟ ಫ್ಲಕ್ಸ್. ಡಿ5 ಇಸ್ ಈಕ್ವಲ್ ಟು ಇ ಡಾಟ್ ಡಿ ಎಸ್ ಅಂತ ಹೇಳಿ ಬರೆಯೋದು. ಅಂದ್ರೆ ಇ ಇಂಟು ಡಿ ಎಸ್ ಇಂಟು ಕಾಸ್ ಝೀರೋ. ಹೀಗಿರ್ಬೇಕಾದ್ರೆ ನಾವು ಟೋಟಲ್ ಫ್ಲಕ್ಸ್ ಬೇಕು. ಈ ತರ ಪುಟ್ ಪುಟಾಣಿ ಪ್ಯಾಚ್ಗಳು ತುಂಬಾ ಇದೆ, ಈ ತರದ್ದು ಬಹಳ ಇದೆ, ಅವೆಲ್ಲದನ್ನು ಟೋಟಲ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು ಫ್ಲಕ್ಸ್ ಅನ್ನ. ಅಂದ್ರೆ ಎಲ್ಲದನ್ನು ಆಡ್ ಮಾಡಬೇಕು. ಇದು ಕಂಟಿನ್ಯೂಸ್ ಕ್ವಾಂಟಿಟಿ. ಕಂಟಿನ್ಯೂಸ್ ಕ್ವಾಂಟಿಟಿ ಮೇಲೆ ಮಾಡುವಂತಹ ಅಡಿಷನ್ಗೆ ಇಂಟಿಗ್ರೇಷನ್ ಅಂತಾರೆ. ಸೊ ಫೈ ವುಡ್ ಬಿ ಈಕ್ವಲ್ ಟು ಅನ್ ಇಂಟಿಗ್ರಲ್ ಆಫ್ ಇ ಡಾಟ್ ಡಿ ಎಸ್. ಇದು ನಮ್ಮ ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ಮಕ್ಕಳ. ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡು ಅಭ್ಯಾಸ ಮಾಡ್ಬೇಕು. ಈಗ ಫ್ಲಕ್ಸಿನ SI ಯೂನಿಟ್ ಏನು ಅಂತ ನೋಡೋಣ ಬನ್ನಿ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಫ್ಲಕ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಕಣ್ ಮಕ್ಳ, ರೈಟ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನ್ಯೂಟನ್ ಪರ್ ಕೂಲೂಂಬ್ ಅಲ್ಲಿ ಬರೀತಾರೆ, ಅಂಡ್ ಏರಿಯಾನ ಮೀಟರ್ ಸ್ಕ್ವೇರ್ ಅಲ್ಲಿ ಬರೀತಾರೆ. ಸೊ
ಫ್ಲಕ್ಸ್ಗೆ ಯೂನಿಟ್ ಏನಿದೆಯಲ್ಲ, ಫ್ಲಕ್ಸ್ಗೆ ಯೂನಿಟ್ ಅದನ್ನ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲೂಮ್ ಅಂತ ಬರೀಬಹುದು. ಆಲ್ಟರ್ನೇಟ್ ಯೂನಿಟ್ ವೋಲ್ಟ್ ಪರ್ ಮೀಟರ್, ಅದೇ ಕಾಮನ್ ಆಗಿ ಯೂಸ್ ಮಾಡೋದು. ನಾವು ವೋಲ್ಟ್ ಮೀಟರ್ ಅದನ್ನೇ ಕಾಮನ್ ಆಗಿ ಯೂಸ್ ಮಾಡೋದು. ಬಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲೂಮ್ ಸಹ ಯೂಸ್ ಮಾಡ್ತೀವಿ. ಅದನ್ನ ಇಲ್ಲೂ ಸಹ ಬರ್ತಿದ್ದೀನಿ. ಫ್ಲಕ್ಸ್ ವಿಷಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ. ಆ ತರ ವಿಡಿಯೋಸ್ನು ನಾನು ಕಳಿಸ್ತೀನಿ, ನಿಮ್ಗೆ ಮಾಡ್ತೀನಿ. ಬಟ್ ಎಲ್ಲಾ ಮಕ್ಕಳು ಚೆನ್ನಾಗಿ ಓದ್ಬೇಕು, ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ಬೇಕು, ಪಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.